ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿಕೊಂಡು ಒಂದು ಟೀಮನ್ನು ಕಟ್ಟಿಕೊಂಡು ಪಾತ್ರಧಾರಿಗಳನ್ನು ತಂದ ನಂತರ ಪಾತ್ರಧಾರಿಗಳೇ ಈಗ ರಿವರ್ಸ್ ಆಗಿಬಿಟ್ಟು ಸೂತ್ರಧಾರಿಗಳಿಗೆ ಬಹುದೊಡ್ಡ ಕಂಟಕವಾಗಿ ಹೋಗ್ಬಿಟ್ಟಿದೆ. ಏನಾಯ್ತು ಹಾಗಿದ್ದಾಗ? ಎಲ್ಲ ಬೆಳವಣಿಗೆಗಳು ಇಲ್ಲಿದೆ ನೋಡಿ. ಬುರುಡೆ ಗ್ಯಾಂಗಿಗೆ ಪಾತ್ರಧಾರಿಯೇ ತಿರುಗುಬಾಣ. ಬುರುಡೆ ಗ್ಯಾಂಗ್ನಿಂದ ಚಿನ್ನಯ್ಯನಿಗಿದೆಯಂತೆ ಜೀವ ಬೆದರಿಕೆ. ಕಥೆ ಚಿತ್ರಕಥೆ ಹೆಣೆದವರ ಮೇಲೆಯೇ ದೂರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಹೂಡಿದ ಬುರುಡೆ ಗ್ಯಾಂಗಿಗೆ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗಿದೆ. ತಾವೇ ರೆಡಿ ಮಾಡಿ ತಂದಿದ್ದ ಪಾತ್ರಧಾರಿಯೇ ಇದೀಗ ಸೂತ್ರಧಾರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಜೈಲಿನಿಂದ ಬಿಡುಗಡೆ ಆಗ್ತಿದ್ದಂತೆ ತನ್ನನ್ನ ಜೈಲಿಗೆ ಹೋಗುವಂತೆ ಮಾಡಿದ ಬುರುಡೆ ಗ್ಯಾಂಗ್ನ 5 ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾನೆ. ಬುರುಡೆ ಗ್ಯಾಂಗ್ ಟ್ರಂಪ್ ಕಾರ್ಡ್ ಮಾಸ್ಕ್ ಮ್ಯಾನ್ ಅಲಿಯಾಸ್ ಬುರುಡೆ ಚಿನ್ನಯ್ಯ ಕೊನೆಗೂ ಕೂಡ ಬೇಲ್ ಮೇಲೆ ಹೊರಗೆ ಬಂದಿದ್ದಾನೆ. ಜೈಲಿನಿಂದ ಹೊರಬರುತ್ತಿದ್ದಂತೆ ತನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸಿದವರ ಮೇಲೆ ಚಿನ್ನಯ್ಯ ಸಿರಿದೆದ್ದಿದ್ದಾನೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯ ಹೊರಬರ್ತಾ ಇದ್ದ ಹಾಗೆ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಎಂಟ್ರಿ ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ನ 5 ವಿರುದ್ಧ ದೂರು ಕೊಟ್ಟಿದ್ದಾನೆ. ಬುರುಡೆ ಗ್ಯಾಂಗ್ನ ಪ್ರಮುಖರಿಂದ ತನಗೆ ಮತ್ತು ತಮ್ಮ ಪತ್ನಿಗೆ ಜೀವ ಬೆದರಿಕೆ ಇದೆ, ಹೀಗಾಗಿ ನಮ್ಮಿಬ್ಬರಿಗೂ ರಕ್ಷಣೆ ಕೊಡಬೇಕು ಅಂತ ಹೇಳಿ ಪೊಲೀಸರ ಮೊರೆ ಹೋಗಿದ್ದಾನೆ. ಬುರುಡೆ ಗ್ಯಾಂಗ್ನ ಸೂತ್ರಧಾರಿಗಳಾದ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣನವರ್, ವಿಠಲ್ ಗೌಡ, ಜಯಂತ್ ಟಿ ಹಾಗೂ ಯೂಟ್ಯೂಬರ್ ಸಮೀರ್ ಎಂಡಿ ವಿರುದ್ಧ ಜೀವ ಬೆದರಿಕೆಯ ಆರೋಪ ಮಾಡಿ ದೂರು ಕೊಟ್ಟಿದ್ದಾನೆ. ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತಿಟ್ಟಿದ್ದೇನೆ ಎಂದು ಬುರುಡೆ ಬಿಟ್ಟಿರುವಂತಹ ಬುರುಡೆ ಗ್ಯಾಂಗಿಗೆ ಈಗ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾನೆ ಇದೆ. ಈ ಒಂದು ಬುರುಡೆ ಪ್ಲಾನ್ನಲ್ಲಿ ಸೂತ್ರಧಾರಿಗಳಾಗಿರುವಂಥ 5 ಮೇಲೆ ಅದರ ಪಾತ್ರಧಾರಿ ಆರೋಪಿ ಆಗಿರುವಂಥ ಚಿನ್ನಯ್ಯ ಈಗ ದೂರನ್ನು ಕೊಟ್ಟಿರುವಂಥದ್ದು. ಜೈಲಿನಲ್ಲಿದ್ದು ಹೊರಗೆ ಬಂದಿರುವಂಥ ಆರೋಪಿ ಚಿನ್ನಯ್ಯ ನೇರವಾಗಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿ ಬುರುಡೆ ಗ್ಯಾಂಗ್ನ ಪ್ರಮುಖರಾಗಿರುವಂಥ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣರ್, ವಿಠಲ್ ಗೌಡ, ಜಯಂತ್ ಟಿ, ಅದರ ಜೊತೆಗೆ ಯೂಟ್ಯೂಬರ್ ಆಗಿರುವಂಥ ಸಮೀರ್ ಎಂಡಿಯ ವಿರುದ್ಧನೂ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಈ 5ರಿಂದ ಮುಂದಿನ ದಿನಗಳಲ್ಲಿ ನನಗೆ ಹಾಗೂ ನನ್ನ ಹೆಂಡತಿಗೆ ಪ್ರಾಣ ಭಯ ಇದೆ, ಹೀಗಾಗಿ ನಮಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಒಂದು ದೂರನ್ನು ಕೊಟ್ಟಿರುವಂಥದ್ದು. ಈ ದೂರ ಅರ್ಜಿಯನ್ನು ಬೆಳ್ತಂಗಡಿ ಪೊಲೀಸರು ತಗೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಆದರೆ ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಯಾವ ಕಾರಣವನ್ನು ಇಟ್ಕೊಂಡು ಬುರುಡೆ ಗ್ಯಾಂಗ್ ಈ ರೀತಿಯಾದಂಥ ಷಡ್ಯಂತ್ರವನ್ನು ಮಾಡಿದೆಯಾ, ಈಗ ಅದೇ ಷಡ್ಯಂತ್ರ ಅವರಿಗೆ ಉರುಳಾಗುವಂಥ ಸಾಧ್ಯತೆಗಳಿದೆ. ಈ ಪ್ರಕರಣದಲ್ಲಿರುವಂಥ ಆರೋಪಿಯೇ ಈಗ ನೇರವಾಗಿ ಬುರುಡೆ ಗ್ಯಾಂಗ್ನ ಪ್ರಮುಖ ಸೂತ್ರಧಾರಿಗಳ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಇದು ಇಡೀ ಬುರುಡೆ ಗ್ಯಾಂಗಿಗೆ ಈಗ ಸಂಕಷ್ಟವನ್ನ ತಂದೊಡ್ಡಿರುವಂಥದ್ದು. ಮಹೇಶ್ ಶೆಟ್ಟಿ ತಿಮರೋಡಿ 2ನೇ ಬಾರಿಗೆ ಗಡಿಪಾರು, ಮನೆಯಿಂದ ಎಸ್ಕೇಪ್, ಗೋಡೆ ಮೇಲೆ ನೋಟಿಸ್. ಬುರುಡೆ ಗ್ಯಾಂಗ್ನ ಸಂಸ್ಥಾಪಕ ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ಆದೇಶದ ಬೆನ್ನಲ್ಲೇ ಅಜ್ಞಾತ ಸ್ಥಳದಲ್ಲಿ ಭೂಗತವಾಗಿದ್ದಾನೆ. ಈ ಹಿಂದೆ 1 ಬಾರಿ ಗಡಿಪಾರು ಆದೇಶವಾಗಿದ್ರೂ ಹೈಕೋರ್ಟ್ ಮೂಲಕ ತಡೆಯಾಜ್ಞೆ ತಂದಿದ್ದ ತಿಮರೋಡಿಯನ್ನ ಇದೀಗ 2ನೇ ಬಾರಿಗೆ ಮತ್ತೆ ಗಡಿಪಾರು ಮಾಡಲಾಗಿದೆ. ಹೀಗಾಗಿ ಗಡಿಪಾರು ನೋಟಿಸ್ ನೀಡಲು ತಿಮರೋಡಿಯ ಉಜಿರೆಯಲ್ಲಿರುವಂತಹ ಮನೆಗೆ ತೆರಳಿದ ಬೆಳ್ತಂಗಡಿ ಪೊಲೀಸರಿಗೆ ತಿಮರೋಡಿ ಸಿಕ್ಕಿಲ್ಲ. ಮನೆಗೆ ನೋಟಿಸ್ ಅಂಟಿಸಿ ಗಡಿಪಾರು ಪ್ರತಿಯನ್ನ ಸಾರ್ವಜನಿಕವಾಗಿ ಮೈಕ್ ಮೂಲಕ ಓದಿ ಪ್ರಕಟಣೆ ಮಾಡಿದ್ದಾರೆ. ಪೇಟೆ ಪ್ರಮುಖ ಜಂಕ್ಷನ್ಗಳಲ್ಲಿ ಸಾರ್ವಜನಿಕರಿಗೆ ಈ ಮಾಹಿತಿಗಳನ್ನ ರವಾನೆ ಮಾಡಲಾಗ್ತಿದೆ. ಈ ಕೇಸ್ ಸದ್ಯ ಮುಗಿಯೋ ಲಕ್ಷಣಗಳು ಕಾಣಿಸ್ತಿಲ್ಲ. ಇದೀಗ ಬುರುಡೆ ಗ್ಯಾಂಗ್ ಮೇಲೆ ಚಿನ್ನಯ್ಯ ಕೂಡ ಅಸ್ತ್ರ ಪ್ರಯೋಗ ಮಾಡ್ತಿದ್ದಾನೆ. ಇನ್ನೊಂದು ಕಡೆ ಪೊಲೀಸರು ಗಡಿಪಾರು ಆದೇಶ ತಿಮರೋಡಿಗೆ ನುಂಗಲಾರದ ತುತ್ತಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.